ಲೋಕಸಭಾ ಎಲೆಕ್ಷನ್ ನಮ್ಮ ದೇಶದ ಒಂದು ದೊಡ್ಡ ಮತದಾನ ಪಟ್ಟಿಗೆ ಅನ್ಬೋದು ಸರ್. ಅದು ಏನು ಹೇಳ್ಬೇಕಂದ್ರೆ ನಮ್ಮ ದೇಶದ ಇನ್ನೊಂದು ದೇಶದ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಲಿಕ್ಕಂದ್ರೆ ಸರ್ ನಮ್ಮ ದೇಶದ ಬೆಳವಣಿಗೆ ಅವ್ರ ಕೈಯಾಗಿರುತ್ತೆ ಸರ್. ಈಗಿನ ಮತದಾನ ನೋಡೋಕ್ಕಾದ್ರೆ ಸರ್ ನಿನ್ನೆ ಮತದಾನ ಮುಗೀತು. ಎಲ್ಲ ಪಕ್ಷಗಳು ಚೆನ್ನಾಗಿ ಬಹುಮತದಿಂದ ಬಂದಾವೆ. ಆದ್ರೆ ಯಾವ ಪಕ್ಷ ಬರುತ್ತಂತ ಇನ್ನೂ ಖಚಿತವಾಗಿ ಹೇಳಕ್ಕೆ ಬರೋಲ್ಲ ಸರ್. ನೋಡಿದರೆ NDA ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ತುಂಬ ಬಹುಮತ ಆದ್ರೂ ಅದು ಅಧಿಕಾರಕ್ಕೆ ಬರೋ ಚಾನ್ಸಸ್ ನೋಡಬೇಕು ಸರ್. ಮೋದಿಯವರು ಇನ್ನೂವರೆಗೆ ಜಾಸ್ತಿ ಭಾಳ ಕೆಲಸ ಮಾಡ್ಯಾರ ಸರ್. ಅದೇ ರೀತಿ ನಮ್ಮ ಕರ್ನಾಟಕ ನೋಡ್ಬೇಕಂದ್ರೆ ಕರ್ನಾಟಕ ಕ್ಷೇತ್ರ ಒಳಗೆ ಅಧಿಕವಾಗಿ 17 ಕ್ಷೇತ್ರಗಳಲ್ಲಿ ನಮ್ಮ BJP ಬಂದೈತಿ ಮತ್ತು 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದೈತಿ ಮತ್ತು 2 ಕ್ಷೇತ್ರಗಳಲ್ಲಿ JDS ಬಂದ. ಅದರಲ್ಲಿ ನಾವು ಹೇಳಿದ್ರೆ ನಾವು ಸ್ಟೂಡೆಂಟ್ ಆದ ಕಾರಣ ಸ್ಟೂಡೆಂಟ್ಗಳು ಏನು ಹೇಳ್ತೀವಿ, ಯಾರೋ ಮಾಡಿದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಲತ್ತು ಕೊಡಬೇಕು. ಈಗ ಫಸ್ಟ್ ಎಲ್ಲಿ ನಮ್ಮ ಸ್ಟೇಟ್ ಒಳಗೆ ರೀ ಅವರು ಎಲ್ಲ ಎಷ್ಟೋ ಸೌಲಭ್ಯಗಳನ್ನ ತಂದು ಕೊಟ್ಟರು, ಸೌಭಾಗ್ಯಗಳು ಅಂತೇಳಿ ಭಾಗ್ಯಗಳನ್ನ ತಂದು ಕೊಟ್ಟರು. ಅದರ ಶಿಕ್ಷಣ ಕ್ಷೇತ್ರಕ್ಕೆ ಅಲ್ಲಿ ಹೆಚ್ಚಿನ ಕೊಡುಗೆಗಳಿಲ್ಲ. ಅಲ್ಲಿ ಕೇಂದ್ರದೊಳಗಾದರೂ ನಮಗೆ ಶಿಕ್ಷಣ ಕ್ಷೇತ್ರಕ್ಕೆ ಜಾಸ್ತಿ ಕೊಡುಗೆ ಕೊಡ್ಬೇಕಂತ ನಾನು ಹೇಳ್ತೀನಿ. ನಿನ್ನೆ ಬಂದ ರಿಸಲ್ಟ್ಗೆ ಸರ್ ರಿಸಲ್ಟ್ ನೋಡಿದ್ರೆ ಯಾವ ಪಕ್ಷ ಬರ್ತಂತ ಖಚಿತ ಇಲ್ಲ ಸರ್. ತೃಪ್ತಿ ತಂದಿದೆ ಸರ್. BJP ಪಕ್ಷ ನೋಡಿದ್ರೆ ಈಗಿನ ಶಿಕ್ಷಣವಂತರ ಜಾಸ್ತಿ ಆಗ್ಯಾರ. ಯಾವ ಪಕ್ಷಕ್ಕೆ ಮತ ನೀಡಬೇಕು ಅನ್ನೋದು ಅವ್ರಿಗೆ ಜಾಸ್ತಿ ಹೆಚ್ಚಿನ ಮತದಿಂದ ಆಗಿದೆ ಸರ್. ನನ್ನ ಹೆಸರು ಕಿರಣ್ ಕಲ್ಯಕ್ನವರ್ ಅಂತ ಸರ್. ನನ್ನ ಹೆಸರು ಪೂಜಾ ಲಟ್ಟಿ. ನಿನ್ನೆ ಈ MP ಇಲೆಕ್ಷನ್ನಿಂದ ನಾನು ತಿಳಿದು ಬರೋದಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅನ್ನೋದಕ್ಕಿಂತ ಮೊದಲು ಯಾವ ಪಕ್ಷ ಜನರ ಆಶೋತ್ತರಗಳನ್ನು ಈಡೇರಿಸಿ ಯಾವ ಪಕ್ಷ ಜನರ ಬೇಡಿಕೆಗಳಿಗೆ ಆಶೋತ್ತರವಾಗುತ್ತೈತೆಯೋ ಅಂಥ ಪಕ್ಷವನ್ನು ನಾವು ಆರಿಸ್ತರಬೇಕಾಯ್ತಿ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅದು ನಮ್ಮದು ನಿಮ್ಮದು ಅಂದರೆ ಕೇವಲ ಜನರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಎಲ್ಲರ ಹಿತದೃಷ್ಟಿಯಿಂದ ಅವರ ಆಡಳಿತವನ್ನು ನಡೆಸಬೇಕು ಅನ್ನೋದು ನನ್ನ ಆಸೆ. ಕರ್ನಾಟಕದಲ್ಲಿ 19 ಕ್ಷೇತ್ರಗಳಲ್ಲಿ BJP, 17 ಕ್ಷೇತ್ರಗಳಲ್ಲಿ BJP, 2 ಕ್ಷೇತ್ರಗಳಲ್ಲಿ JDS ಮತ್ತು 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದೈತಿ. ಇದನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ BJP ಹೆಚ್ಚೈತಿ. ಆದರೆ ಎಲ್ಲ ಆಡಳಿತ ದೃಷ್ಟಿಯಿಂದ ನೋಡಬೇಕಾದ್ರೆ ಎಲ್ಲ ಪಕ್ಷಗಳು ತಮ್ಮ ಕೆಲಸವನ್ನು ನಿರ್ವಹಿಸಬೇಕು. ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದೈತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಆ ಜನರ ನಂಬಿಕೆಯನ್ನು ಗಳಿಸ್ಕೊಳ್ಬೇಕು. ಮೊದಲು ಆಶೋತ್ತರಗಳನ್ನು ನೀಡಿದಾರೆ, ಅಭಿವೃದ್ಧಿ ಮಾಡುವುದು ಬಿಡುವುದು ಇನ್ನು ಮುಂದೆ ಅವ್ರ ಮನಸ್ಸಿನಾಗ ಏನೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಜನರ ಆಸೆಗಳನ್ನ ಈಡೇರಿಸಲ್ಲಿ ಅವ್ರು ಮುಂದೆ ಬರ್ತಾರಂತ ತಿಳ್ಕೊಬೋದು. ಆದ್ರೆ ಅವ್ರ ಮುಂದಿಂದ ತಮ್ಮ ಸ್ವಾರ್ಥ ನೋಡ್ಕೋತಾರೋ ಜನರ ಹಿತದೃಷ್ಟಿ ನೋಡ್ಕೋತಾರೋ ಅವ್ರಿಗೆ ಬಿಟ್ಟದ್ದು. 10 ವರ್ಷದ ಆಡಳಿತದಲ್ಲಿ ಕೆಲವು ಜನ ಸ್ವಾರ್ಥವನ್ನು ನೋಡ್ಕೊಂಡಾರ, ಕೆಲವು ಜನ ದೇಶದ ಅಭಿವೃದ್ಧಿಯನ್ನು ನೋಡ್ಕೊಂಡಾರ. ಅದರ ದೃಷ್ಟಿಯಿಂದ ನೋಡೋ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗೈತಿ, ಆದರೆ ಪೂರ್ಣ ಮಟ್ಟಿಗೆ ಅಭಿವೃದ್ಧಿಯನ್ನು ತಂದಿಲ್ಲ. ಪೂಜಾ ಲಟ್ಟಿ. ಏನಿಲ್ಲ, ತೃಪ್ತಿ ಅನ್ನೋಕ್ಕೇನು ಜನರು ಹಾಕಿದ ಓಟು ಅಂದ್ರೆ ಅದಕ್ಕೆ ಬೆಲೆ ಕೊಡಲೇಬೇಕಾಗತ್ತೆ. ಯಾಕಂದ್ರೆ BJP ಅವ್ರು ಓಟ್ ಕಳ್ಕೊಂಡ್ರಿ ಇಲ್ಲಿ ಸೀಟುಗಳ್ನ. ಅವ್ರು 25 ಇದ್ರೆ ಅವ್ರು 17ಕ್ಕೆ ಬಂದ್ರೆ ಅಂದ್ರೆ ಜನರಿಗೆ ಅನ್ನಿಸ್ತಕ್ಕನತ್ತ ಏನು BJP ಅಂದರೆ ಒಂದು ಶಾಸಕರು ಕೆಲಸ ಮಾಡಿಲ್ಲ ಅಂತೇಳಿ, ಕೆಲಸ ಮಾಡಿಲ್ಲ ಅಂತ ಅವ್ರನ್ನ ಇದು ಮಾಡಿರ್ತಾರೆ. ಇನ್ನೊಂದು ಫ್ಯಾಮಿಲಿ ಪೊಲಿಟಿಕ್ಸ್ ಇರ್ತಾವೆ ರೀ. ಏನಂದ್ರೆ ಈಗ ಜನಸಾಮಾನ್ಯರು ನಿಲ್ಸಿರಂದ್ರೆ ಅವ್ರು ಗೆಲ್ತಾರಿಲ್ಲೋ ಗೊತ್ತಿಲ್ಲ. ಈಗ ಒಬ್ಬ ರಾಜಕಾರಣಿ ಮಗ ನಿಂತಂದ್ರೆ ಗೆಲ್ತಾರೆ ಆಲ್ಮೋಸ್ಟ್ ಅಲ್ಲಿ. ಯಾಕಂದ್ರೆ ಆ ಮುಖ ಇರ್ತೈತಿ. ಹಂಗೆ ಅಲ್ಲ ಭಾಳ ಮಂದಿ ಬಂದಾರಲ್ರಿ, ಭಾಳ ಮಂದಿನೂ ಬಂದಾರ್ರಿ. ಹಂಗೆ ಇಲ್ರಿ, ಯಾರೋ ಬಹುಮತ ಬರ್ಕಂದ್ರೆ ಅಂತೇನಿಲ್ರಿ. ಈಗ ಇವ್ರು ಹೇಳ್ಯಾರ ಚಂದ್ರಬಾಬು ನಾಯ್ಡು ಅವ್ರು ಏನು ಈ ಕಡೆ ನಾವು NDAಗೆ ಸಪೋರ್ಟ್ ಕೊಡ್ತೀವಿ ಅಂತೇಳಿ. ನಿತೀಶ್ ಕುಮಾರ್ ಅಂದರು ಮೊನ್ನೆ 1 ತಿಂಗಳಿಂದ NDA ಸೇರ್ಕೊಂಡಿದ್ರಿ. ಈಗ ಇವರೇ ಅಧಿಕಾರ ಮಾಡ್ತಾರಂತೂ ಆಗೈತಿ. ಈಗ BJP ಅವರೇ ಮಾಡ್ತಾರೆ. ಚೇಂಜಸ್ ಆಗೋದಂಥ ಸಿಚುವೇಶನ್ ಕಾಣಂಗಿಲ್ಲ ನನಗಂತೂ ರೀ. ನೋಡಿನಲ್ರಿ, ನಮ್ಮದು ತೃಪ್ತಿ ಅನ್ನೋಕ್ಕಿಂತ ಈಗ ತೃಪ್ತಿ ಐತಿ ಸರ್. ಆದರೂ ಅವ್ರು ಕಡಿಮೆ ಬಂದ್ರಿ ಭಾಳ. ಯಾಕಂದ್ರೆ ಅವ್ರು ಹೇಳ್ಕೊಂಡಿದ್ದು 400 ಅಂತೇಳಿ. 400ರಿಂದ 297 ಅಂದ್ರೆ 300 ಅವ್ರು ಪ್ಲಸ್ ಬರ್ತದೆ ಅನ್ಕೊಂಡಿದ್ರೆ. ಮತ್ತು 292 ಅವ್ರು ಬಂದ್ರಿ ಇಲ್ರಿ, ಕಡಿಮೆ ಆಗೈತೆ ಅವ್ರು. ಅಂದರೆ ಏನಂದ್ರೆ ಮ್ಯಾಗ ಒಂದು ಹೆಸರು ಇಟ್ಕೊಂಡು ಮಾಡ್ತಂದ್ರೆ ರಾಜಕೀಯ ನಾವು ಅಧಿಕಾರ ಹಿಡಿತೀವಿ ಆಗಂಗಿಲ್ಲ ರೀ. ಅಂದ್ರೆ ಕೆಳಮಟ್ಟದ ಕೆಲಸ ಮಾಡ್ಬೇಕಾಗತ್ತೆ ರೀ. ಅಂದ್ರೆ ನಾವು ಎಷ್ಟೇ ದೇಶದ ಬಗ್ಗೆ ಚಿಂತೆ ಮಾಡಿದ್ರು ಈ ಕೆಳಗೆ ಮಟ್ಟಕ್ಕೆ ನೀರಿನ ವ್ಯವಸ್ಥೆ ಆದರೂ ಏನಾದ್ರೂ ಅದ್ರ ಬಗ್ಗೆ ತಿಂಕೊಂಡು ಹೋಗ್ತೈತಿ. ಕೆಳಗಿನೊಳಗೆ ಏನು ಇವ್ರು ಗೆದ್ದು ಬಂದಿರ್ತಾರಲ್ಲ, ಇಲ್ಲಿ ಏನು ಸಂಸದರಾಗಿರ್ತಾರಲ್ಲ ಅವ್ರು ಕೆಲಸ ಮಾಡ್ಬೇಕಾಗೈತಿ. ಅವ್ರು ಕೆಲಸ ಮಾಡಿದ್ರೆ ತಾನಾಗೆ ಅವ್ರು ಸೀಟ್ಗಳು ಬಂದೇ ಬರ್ತವೆ. ಅಕಸ್ಮಾತ್ ಅವ್ರು ಕೆಲಸ ಮಾಡ್ಲಿಕ್ಕಂದ್ರೆ ನೀವು ಎಷ್ಟೇ ಎಷ್ಟೇ ದೊಡ್ಡ ಹೆಸರಿದ್ರೂ ಇಲ್ಲಿ ಸೀಟ್ ಹೋಗವಂತೀರಿ. ಭೀಮಪ್ಪ ರೀ. ಹೌದು, ನಿನ್ನೆ ಎಲೆಕ್ಷನ್ ರಿಸಲ್ಟ್ ಬಂತ್ರಿ. ನಾನು ನೋಡಿ ಒಂಥರ ಆಶ್ಚರ್ಯ ಆಯ್ತು. ಯಾಕಂದರೆ BJP ಸೀಟ್ಗಳು ಜಾಸ್ತಿ ಬರ್ತಾವಂತ ಅನ್ಕೊಂಡಿದ್ದೆ. ಸೊ NDA ಸೀಟ್ಗಳದೇ ಅಷ್ಟೇ 299 300 ರೇಂಜಿಗೆ ಅಷ್ಟೇ ಬಂತು.
ಇವು ಫುಲ್ಲು NDA ಅಂದ್ರೆ 400 ಸೀಟ್ ತನಕ ಬರ್ತಾವಂತ ಅನ್ಕೊತಿದ್ವಿ ನಾವು. ನೋಡಿದ ತಕ್ಷಣ ನಮಗೆ ಆಶ್ಚರ್ಯ ಆಯ್ತು. ಹಾಗೆ INDA ಇದೆ ನೋಡಿದರೆ ಅವರು ಸೀಟ್ಗಳು ಕಮ್ಮಿ ಬರ್ತಾವೆ ಅನ್ಕೊಂಡಿದ್ದನ್ನ ಅವರು ಜಾಸ್ತಿ ಮಾಡ್ಕೊಂಡ್ರು. ತಮ್ಮ ಕೂಟವನ್ನು ರಚಿಸ್ಕೊಂಡು ಎಲ್ಲರಿಗೆ ಅದನ್ನು ಪ್ರಚಾರ ಮಾಡೋದಾಗಿರ್ಬೋದು, ಅವರೆಲ್ಲ ಇದು ಜನರ ಮನಸ್ಸನ್ನು ಗೆದ್ದು ತಮ್ಮ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟುಗೆಸಿ ಈ ರೀತಿಯಾಗಿ ಮಾಡ್ಕೊಂತಾಗ ಅವರು ಸೀಟ್ಗಳು ಹೆಚ್ಚಿಗೆ ಮಾಡ್ಕೊಂಡ್ರು. ಹಾಂ ರೀ, ವರ್ತೈತ್ರಿ ಅವ್ರದ್ದು. ಅವ್ರು ಅನ್ಕೊತಿದ್ದಿಲ್ಲ ಆ ಸೀಟ್ಗಳು ಬರ್ತಾವಂತ ನಮ್ಗೆ, ಬಟ್ ಆದ್ರೂ ಜಾಸ್ತಿ ಅವರು ಅನ್ಕೋಕ್ಕಿಂತ ಜಾಸ್ತಿ ಬಂದವು ರೀ ಸೀಟ್ NDA ಇದು INDA ಕರ್ನಾಟಕದ್ದು 9 ಸೀಟ್ಗಳು ಬಂದವ್ರಿ ಇದು ಕಾಂಗ್ರೆಸ್ದು. ಮತ್ತು ಆ ಸೀಟ್ಗಳನ್ನು ಅವರು ಹೇಗೆ ಭದ್ರಪಡಿಸ್ಕೊಂಡ್ರು, ಅವರು ಕೆಲಸ ಮಾಡಿಗಿಂದ ಇದು ಮಾಡ್ಕೊಂಡ್ರು. ಹಾಗೆ ಇವ್ರದ್ದು 25 ಸೀಟ್ಗಳು ಬಂದಿದ್ದು ಯಾವ BJPದು. ಈಗ ನೋಡಿದ್ರೆ ಅವ್ರದ್ದು ಸೀಟ್ಗಳು ಕಮ್ಮಿ ಅದಾವ. ಅದೂ ಒಂಥರ ಆಶ್ಚರ್ಯನೇ ಅಂತ ಹೇಳ್ಬೋದು. ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿಂದ ಅಷ್ಟು ಕಾಂಗ್ರೆಸ್ ಸೀಟ್ಗಳೇ ತೊಗೊಂಡ್ಬಿಟ್ಟಾರ. ಇದು ನ್ಯಾಯವಾಗಿ ಅಂತ ಐತಂದ್ರೆ ಈಗ BJP ಅವ್ರು ಕೆಲಸ ಮಾಡಿದ್ದಾರೆ, ಅವ್ರ ಸೀಟ್ಗಳು ಕಮ್ಮಿ ಬಂದು ಬಿಟ್ಟವ್ರು. ಅದ್ರಾಗಂದ್ರೆ 200 ಎಷ್ಟದ ಸೀಟ್ BJP ಬಂದಿದ್ದು 200 ಮ್ಯಾಕ್ಚುಲಿ 240 ಸೀಟ್ಗಳು ಬಂದವ BJPದು. ಅವರು ಅನ್ಕೊಂತಿದ್ದು ಒಂದು 300 ರೇಂಜಿಗೆ ಹಂಗೆ ಬರ್ತಾವ ಅಂತ ಅನ್ಕೊಂತ ಸರ್ಕಾರ ರಚನೆ ಮಾಡೋಕೆ ಈಸಿ ಆಗ್ತಿತ್ತು. ಈಗ ಇದು NDA ಬರೋಣ ಮೈತ್ರಿಕೂಟದ ಮ್ಯಾಗ ಇದು ಬಂದಂಗೆ ಆಗುತ್ತೆ, ಡಿಪೆಂಡ್ ಆದಂಗೆ ಆಗುತ್ತೆ. ಸೊ ಅವರು ಸರ್ಕಾರ ನಡ್ಸೋಕ್ಕೆ ಸ್ವಲ್ಪ ಒಂದು ಯೋಚನೆ ಮಾಡಿಗೆಸಿ ಅವರು ಬೆಂಬಲದಿಂದ ನಡೆಸ್ಬೇಕಾಗತ್ತೆ. ಈಗ ಅದರಿಂದ ಸ್ವಲ್ಪ ಸರ್ಕಾರ ನಡೆಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಇದು ಪ್ರದೀಪ್ ಲೋಕಸಭೆ ರಿಸಲ್ಟ್ ಬಂದಿದ್ದಕ್ಕೆ ಅನುಕೂಲ ಆಯ್ತಂದ್ರೆ BJP ಪಕ್ಷ ಇನ್ನಿಟ್ಟು ರಿಸಲ್ಟ್ ಬರಬೇಕಿತ್ತು. ಅಂದ್ರೆ ಬಂದಿದ್ರೆ ಇನ್ನಿಟ್ಟು ಅನುಕೂಲ ಆಕಿತ್ತು. ಇಲ್ಲಾಂದ್ರೆ ಮತ್ತು ಈಗ ಆಗಕ್ಕೆ ಅನುಕೂಲ ಐತಿ, ಮೈತ್ರಿ ಮಾಡ್ಕೊಂಡ್ರೆ ಆಕೈತಿ. ಅದು ಚಲೋ ಆಯ್ತು, ಒಳ್ಳೇದಾಯ್ತು. BJP ಬಂದಿದ್ದಕ್ಕೂ ಪಕ್ಷ ಬರ್ಬೇಕಿತ್ತು ರೀ, ಬಂದ ಸರ್ ಮ್ಯಾಗ ಅಡ್ಡಿ ಇಲ್ರಿ. ಆದರೂ ಕರ್ನಾಟಕಿನ ಲೋಕಸಭೆ ಎಲೆಕ್ಷನ್ಗೆ ಹೋದ ವರ್ಷಕ್ಕಿಂತ ಈ ವರ್ಷನೂ ಒಂದು ಸ್ವಲ್ಪ ಕಮ್ಮಿ ಬಂದಿದ್ದಕ್ಕೆ ಕಾರಣ ಅಂದರೆ ಒಂದು ಸ್ವಲ್ಪ ಜನ ತಿಳ್ಕೊಬೇಕು ರೀ, ಅಟೇ ರೀ, ಮತ್ತೇನಿಲ್ಲ ಸರ್. BJP ಬರ್ಬೇಕು ಸರ್ ನಮ್ದು. ಹಾಂ ಸರ್, ಕರ್ನಾಟಕದಾಗ ಬಂದೈತಿ ರೀ. ಈ ಮ್ಯಾಗ BJP ಬರ್ಬೇಕು ಮತ್ತು ಇನ್ನೂ ಸ್ವಲ್ಪ ಏನಿದ್ರು ಓಟ್ ಬರ್ಬೇಕು ಸರ್. ಆದರೂ ಏನು ಮಾಡಕ್ಕಲ್ಲ ಸರ್. ಮತ್ತು ಸರ್ ಐತಿ ಸರ್, ಅದೇ ನಾನು ಹೇಳಿದೆ ಸರ್, ಐತಿ. ಆದರೆ ಅವರು ಏನು ಮಾಡ್ತಾರೆ ಸರ್, ಈಗ ಮೈತ್ರಿ ಮಾಡಕ್ಕೆ ರೆಡಿ ಆಗ್ಯಾರ ಸರ್ ಅವರು. ಮುಂದೆ ಮತ್ತು ಇವತ್ತು ನಾಳೆ ನೋಡಿ ಯೋಚನೆ ಮಾಡಿ ನೋಡ್ತಾರೆ ಸರ್. ಇವತ್ತು ನಾಳೆ ಫೈನಲ್, ಇವತ್ತು ಸಾಯಂಕಾಲ ಫೈನಲ್ ಮಾಡ್ತಾರೆ ಅಂತ ಹೇಳ್ಯಾರ. ಮೋದಿ ಅವ್ರಿಗೆ ಸರ್. ಬಸವರಾಜ್ ಬಂಡಿ ಸರ್. ನಮಗೆ ಮುಂಚೆಯಿಂದನೂ ಗೊತ್ತಿತ್ತು ರೀ BJPನೇ ಈ ಸತಿ ಬರ್ತೈತಂತ. ಯಾಕಂದರೆ ಈ ಕಾಂಗ್ರೆಸ್ ಬಂದ ಸ್ಟೂಡೆಂಟ್ಗಳಿಗೆ ಏನೇನು ಅನಾನುಕೂಲ ಆಗ್ಯಾವಂತ ಹೇಳಿ ಗೊತ್ತೈತಲ್ಲ, ಹೀಗಾಗಿ ಈ ಸತಿ BJPನೇ ಬರ್ತೈತಂತೆ 100% ಗೊತ್ತಿತ್ತು. ಮೋದಿಜಿ ಅವ್ರಿಗೂ ಗೊತ್ತಿತ್ತು. ಅವ್ರು ಇನ್ನೂ ಆಯ್ಕೆ ಆಗ್ದನ ಮಹಾರಾಷ್ಟ್ರ ಕಡೆ ಎಲ್ಲ ಮಳೆಯಿಂದ ಎಲ್ಲ ಏನೇನೋ ಅನಾನುಕೂಲ ಆಗ್ತಿದ್ವಲ್ಲ, ಅವನ್ನೆಲ್ಲ ಈಗಿರ್ತನ ಕೆಲಸ ಸ್ಟಾರ್ಟ್ ಮಾಡಿದ್ರು. ದೇಶಕ್ಕೆ ಯಾವಾಗಿದ್ರು ಇಂಥ ನಾಯಕರು ಬೇಕಾರು. ಹೀಗಾಗಿ ನಮ್ಮ ದೇಶದೊಳಗಿರ್ತಕ್ಕಂಥ ಜನರಿಗೆ ಈಗ ಆಲ್ರೆಡಿ ಗೊತ್ತಾಗೈತೆ, ಕಾಂಗ್ರೆಸ್ ತೊಗೊಂಡು ಬಂದ ಈಗ ಒಂದು ವರ್ಷದೊಳಗೆ ಏನೇನೆಲ್ಲ ಆಗಿ ಹೋಗೈತೆ ಅಂತ ಹೇಳಿ. ಹೀಗಾಗಿ ನಮಗಂತೂ 100% ಗ್ಯಾರಂಟಿ ಇತ್ತು BJPನ ಬರ್ತೈತಿ ಅಂತೇಳಿ. ಏನು ಬೇಕಾದರೂ ಆಗ್ಬೋದಂದ್ರೆ ಮೋದಿಜಿನ ಆಗ್ದೇನೆ ಇರ್ಬೋದಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ರೀ. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಮೋದಿಜಿ ಅಂತಂದ್ರೆ ಈಗ ಇವ್ರಿಗೆ ಹಂಗೆ ಗ್ಯಾರಂಟಿಗಳನ್ನ ಏನು ಕೊಡೋಂಗಿಲ್ಲ. ಯಾಕಂದ್ರೆ ಮೋದಿಜಿ ಅವ್ರು ದುಡ್ಕೊಂಡು ತಿನ್ರಿ ಅಂತ ಹೇಳಿ ಜನರಿಗೆ ಹೇಳ್ತಾರೆ. ಸಬ್ಸಿಡಿಗಳ ಮೂಲಕ ಅಮೌಂಟ್ ಕೊಡ್ತಾರೆ. ಈಗ ಕಾಂಗ್ರೆಸ್ದವ್ರ ಥರ ತಿಂಗಳಿಗೆ 2,000 3,000 ಈ ಥರ ಇಂಥ ಗ್ಯಾರಂಟಿಗಳನ್ನ ಯಾವಾಗಿದ್ರು ಕೊಡೋದಿಲ್ಲ ರೀ. ಬೇಡ ರೀ. ದೀಪಾ ಕಾಟ್ಕರ್. BJP ಬಂದಿದ್ದು ಚಲೋ ಆಯ್ತು. ಈಗ ಕಾಂಗ್ರೆಸ್ ಕೆಲವು ಹೆಂಗಂದ್ರೆ ರೂಲ್ಸ್ಗಳನ್ನ ತಂದಿರ್ಬೋದು, ಅಥವಾ ಅವ್ರ ಕಾಯ್ದೆಗಳನ್ನ ಇರ್ಬೋದು. ಆಮ್ಯಾಗ ಅವ್ರು ನಾವು ಅದನ್ನು ಮಾಡ್ತೀವಿ, ಈ ಯೋಜನೆ ಮಾಡ್ತೀವಿ, ಆ ಯೋಜನೆ ಮಾಡೋದ್ರಿಂದ ಕೆಲವೊಬ್ರಿಗೆ ಹೌದು ಬಡವ್ರಿಗೆ ಯೂಸ್ ಆಗ್ತೈತಿ. ಆದರೆ ಏನು ಶ್ರೀಮಂತರು ಇರ್ತಾರಲ್ಲ ಅವ್ರು ಶ್ರೀಮಂತರಾಗೆ ಉಳಿತಾರೆ, ಬಡವ್ರು ಇದ್ದವ್ರು ಬಡವರಾಗೆ ಉಳಿತಾರೆ. ಅದಕ್ಕೆ ಏನು ಗೃಹಲಕ್ಷ್ಮಿ ಆಗಲಿ ಅವ್ರಿಗೇನು ಕೊಡೋಂಗಿಲ್ಲ. ಇದೇನು BJP ಬಂದೈತಲ್ಲ ಉಪಯೋಗ ಐತಿ. ಆದರೂ ಯಾರು ಬಂದರೂ ಬರ್ಲಿಂದ್ರೂ ರೈತರಿಗೆ ಮೋಸ ಆಗಬಾರ್ದು, ದುಡಿಯೋರಿಗೆ ಮೋಸ ಆಗಬಾರ್ದು, ಎಜುಕೇಷನ್ ತೊಗೋದಿರೋ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನೋದು ಅಷ್ಟೇ. ಭವಾನಿ. ನಮಗೆ ಖುಷಿ ಆಕೈತ್ರಿ ಸರ್. ಮ್ಯಾಗ BJP ಸರ್ಕಾರ ಬಂದ್ರೆ ಇನ್ನೂ ಖುಷಿ ಆಕೈತ್ರಿ. ಯಾಕಂದ್ರೆ ಮೋದಿ ಸರ್ಕಾರ ಬಂತಂದ್ರೆ ಇನ್ನೂ ನಮ್ಮ ಎಕನಾಮಿ ಡೆವಲಪ್ಮೆಂಟ್ ಅದು ಆಗೋ ಚಾನ್ಸಸ್ ಭಾಳ ಐತ್ರಿ. ಈಗ ಮೊದಲು 5ನೇ ಸ್ಥಾನದಾಗಿದ್ವಿ, ಈಗ 3ನೇ ಸ್ಥಾನದಾಗ ಅದೇವೆ ರೀ. ಮೋದಿ ಸರ್ಕಾರ ಬರ್ಬೇಕ್ರಿ ಸರ್. ನಮಗೆ ಸ್ಟೂಡೆಂಟ್ಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೇಂದ್ರಕ್ಕೆ ಭಾಳ ಅವ್ರ ಗೌರವವಾಗಿ ದೊಡ್ಡ ದೊಡ್ಡ ಹೆಸರು ಮಾಡ್ಯಾರ ರೀ. ಅವ್ರು ಮೋದಿ ಸರ್ಕಾರ ಬಂದ್ರೆ ನಮಗೆ ಭಾಳ ಚಲೋ ಆಕೈತ್ರಿ. ಎಕನಾಮಿ ಒಳಗೆ ರೀ ಸರ್, ಡೆವಲಪ್ಮೆಂಟ್ ಮಾಡೋದ್ರೊಳಗೆ ರೀ. ಗಲ್ಲಿ ಒಳಗೆ ಯಾರು ಇರಲಿ, ದಿಲ್ಲಿ ಒಳಗೆ ನಮಗೆ ಮೋದಿನೇ ಬರ್ಬೇಕು ಸರ್, ಅಷ್ಟೇ ರೀ. ನಮ್ಮ ಹೆಸರು ದಾವಲ್ ಅಂತ ಹೇಳ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.